ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಂತ ಸರ್ವಜ್ಞ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಂತ ಸರ್ವಜ್ಞನ ಭಾವಚಿತ್ರಕ್ಕೆ ಕೋಲಾರ ಉಪವಿಭಾಗಾಧಿಕಾರಿ ಜಂಬಗಿ ರೇಣುಕಾ ಪ್ರಸಾದ್ ದಿಲೀಪ್ ಪುಷ್ಪಾರ್ಚನೆ ಮಾಡಿ ಉದ್ಘಾಟನೆ ನೆರವೇರಿಸಿದ್ದಾರೆ. ನಂತರ ಮಾತನಾಡಿದ ಜೆಡಿಯು ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ಹಾಗೂ ಕುಂಬಾರ ಸಮುದಾಯದ ಯುವ ಮುಖಂಡ ಡಾಕ್ಟರ್ ನಾಗರಾಜ್ ಕುಂಬಾರ, ಸಮುದಾಯ ಕ್ಯಾಟಗರಿ 2A ನಲ್ಲಿ ಸೇರಿದ್ದು, ಈ 2A ಕ್ಯಾಟಗರಿಯಲ್ಲಿ ಸುಮಾರು ಒಟ್ಟು 118 ಸಮುದಾಯಗಳು ಸೇರಿದ್ದು, ಈ ಕ್ಯಾಟಗರಿಯಲ್ಲಿ ಮುಂದುವರೆದ ಅಭಿವೃದ್ಧಿ ಹೊಂದಿರುವ ಸಮುದಾಯಗಳು ಸೇರಿರುವ ಹಿನ್ನೆಲೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣಗಳಾದ ವೈದ್ಯಕೀಯ, ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅವಕಾಶ ಕಡಿಮೆ ಸಿಗುತ್ತಿದ್ದು, ಸಮುದಾಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಕ್ಯಾಟಗರಿ 2A ನಲ್ಲಿ ಕುಂಬಾರ ಸಮುದಾಯಕ್ಕೆ ಒಳ ಮೀಸಲಾತಿ ಒಂದು ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಆದರೆ ಅದಕ್ಕೆ ಒಂದು ಬಡ್ಜೆಟ್ ಆಗಿರ್ಬೋದು, ಅದನ್ನ ಒಂದು ರಿಜಿಸ್ಟ್ರೇಷನ್ ಮಾಡಿಸಬೇಕಾಗುತ್ತೆ. ಆ ರಿಜಿಸ್ಟ್ರೇಷನ್ ಮಾಡಿಸಬೇಕಾದಂಥ ಒಂದು ಪ್ರೋಸೆಸ್ ಅಲ್ಲೇ ಕಾಲ ಕಳ್ಕೊಂಡು ಬರ್ತಾ ಇದೆ. ನಿಜವಾಗ್ಲೂ ಇದು ಬಹಳಷ್ಟು ನೋವಿನ ಸಂಗತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ಯಾವ್ದಾದ್ರು ಪ್ರಬಲ ಸಮಾಜದವರು ಗಟ್ಟಿಯಾಗಿ ಕೂಗಿ ಕೇಳಿದ್ರೆ ಅವರು ಬೇಗ ಮಾಡ್ಕೊಡ್ತಿರ್ತಾರೆ. ಆದರೆ ನಾವು ಯಾಕಂದ್ರೆ ಬಹಳಷ್ಟು ಸುಸಜ್ಜನ ಜನ ನಾವು, ಅಂದ್ರೆ ಕರ್ನಾಟಕದಲ್ಲಿ ಕಾಮನ್ ಆಗಿ ಕುಂಬಾರ ಅಂದ್ರೆ ಬಹಳಷ್ಟು ಸಜ್ಜನ ಸಮಾಜದವರು ಅಂತೇಳಿ ಒಂದು ಹೆಸರಿದೆ. ಎಲ್ಲೂ ಸಹ ನಮ್ಮ ಸಮಾಜದವರ ಮೇಲೆ ನಾವು ಹೋಗಿ ಧರಣಿಗಳು ಮಾಡೋದಾಗ್ಬೋದು ಅಥವಾ ಬೇರೆ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಹೆಚ್ಚಾಗಿ ನಾವು ಎಲ್ಲಿ ತೋರಿಸ್ಕೊಂಡಿಲ್ಲ. ಹಾಗಾಗಿ ಬಹಳಷ್ಟು ಸ್ಮೂತ್ ಪೀಪಲ್ ಇವರು, ಅಂದರೆ ಬಹಳಷ್ಟು ಸಜ್ಜನರು, ಅವ್ರೇನು ಮಾಡೋದಿಲ್ಲ ಬಿಡಿ ಅನ್ನೋ ಒಂದು ಮೋಸ್ಟ್ಲಿ ಒಂದು ಧೋರಣೆ ಇರ್ಬೋದು ಅಂತ ನನ್ನ ಅನಿಸಿಕೆ. ಅದಾದ ನಂತರ ಈಗ ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ 2A ಕ್ಯಾಟಗರಿಯಲ್ಲಿ ನಮ್ಮನ್ನು ಮೇಂಟೈನ್ ಮಾಡಿದ್ದಾರೆ. ಈಗ ನಾವು 2A ಕ್ಯಾಟಗರಿ ಇದ್ದೀವಿ, ಕ್ಯಾಟಗರಿ 2A ಅಲ್ಲಿ. ಆದರೆ 2A ಕ್ಯಾಟಗರಿಯಲ್ಲಿ ಬರೀ ಕುಂಬಾರ ಸಮಾಜದವರು ಒಬ್ಬರೇ ಇರೋದಿಲ್ಲ. ಇದರ ಜೊತೆಗೆ ಸುಮಾರು 118 ಕ್ಯಾಸ್ಟ್ಗಳು ಇಲ್ಲಿ ನಮ್ಮ ಮೇಲೆ ಒಂದು ಪ್ರಭಾವವನ್ನು ಬೀರಿದಾಗ, ಮತ್ತೆ ಅವರ ಒಂದು ಪ್ರಭಾವ ಅನ್ನೋದಕ್ಕಿಂತ ಜಾಸ್ತಿ ಹೆಚ್ಚಾಗಿ ಅವರೆಲ್ಲ ಒಂದು ಮುಂದುವರೆದಂಥ ಒಂದು ಕೆಲವೊಂದು ನಮ್ಮಲ್ಲೇ ಮುಂದುವರೆದಂಥ ಒಂದು ಕ್ಯಾಸ್ಟ್ಗಳ ಪಾರ್ಟಿಸಿಪೇಟ್ ಮಾಡಿದಾಗ ನಮ್ಮ ಮಕ್ಕಳಿಗೆ ಮೆಡಿಕಲ್ ಸೀಟ್ ಆಗಿರ್ಬೋದು ಅಥವಾ ಇಂಜಿನಿಯರ್ ಸೀಟ್ಗಳಾಗ್ಬೋದು ಭಾಳಷ್ಟು ರೇರ್, ಭಾಳ ಕಡಿಮೆ ಸಿಗುತ್ತೆ ಅವ್ರಿಗೆ, ಮಕ್ಕಳಿಗೆ ಈ ಅವಕಾಶ ಗೋಚಿತರಾಗಿರ್ತಾರೆ. ಅದಕ್ಕೆ ನಾವು ಈಗಾಗಲೇ